ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್ ಫ್ರಮ್ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್. ಗೈಸ್, ಈ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟು. ಓಕೆ, ಸೀಟ್ ಅಲಾಟ್ಮೆಂಟ್ ಹೇಗಾಗುತ್ತೆ? ಲೈಕ್ ನಮ್ಮದು ಕ್ಲೈಮ್ಸ್ ಈಗ 2BH ಕನ್ನಡ ಮೀಡಿಯಂ ಇದೆಲ್ಲ ಕ್ಲೈಮ್ ಇದೆ ಅಂದ್ಕೊಳ್ಳಿ. ನನಗೆ ಸೀಟ್ ಅಲಾಟ್ಮೆಂಟ್ ಹೇಗಾಗುತ್ತೆ ನನ್ನ ರ್ಯಾಂಕ್ಗೆ, ಇದ್ರ ಬಗ್ಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಲೈಕ್ ತುಂಬ ಕ್ಲೈಮ್ಸ್ ಇಟ್ಟಿರೋರಿಗೆಲ್ಲ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ. ಓಕೆ, ಕಂಪ್ಲೀಟ್ ವಾಚ್ ಮಾಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಇನ್ಫಾರ್ಮೇಷನ್ ಮಿಸ್ ಆಗುತ್ತೆ. ಓಕೆ, ಫಸ್ಟ್ ಏನು ಮಾಡಿ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, 10K ಕಂಪ್ಲೀಟ್ ಮಾಡಿ. ಜಸ್ಟ್ ಸಿಂಗಲ್ ರಿಕ್ವೆಸ್ಟ್ ಅಷ್ಟೇ, ಯಾಕೆಂದರೆ ತುಂಬ ದಿನದಿಂದ 9Kನೇ ಹೊರಡ್ತಾ ಇದೆ. ಓಕೆ, 9Kಯಿಂದ 10K ಮಾಡಿಕೊಟ್ಬಿಡಿ. ಸೊ ಒಂದು ಸ್ವಲ್ಪ ಇಂಟರ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅದಾದಮೇಲೆ ಇನ್ನೂ ಕಂಟಿನ್ಯೂ ಮಾಡ್ತೀನಿ ವೀಡಿಯೋಸ್. ಓಕೆ, ಈಗ ಸದ್ಯಕ್ಕೆ ಸೀಟ್ ಅಲಾಟ್ಮೆಂಟ್ ಹೇಗಾಗುತ್ತೆ ಅಂತ ಕೇಳೋದಾದರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮದು ಕ್ಯಾಟಗರಿ ಏನೇನು ಕ್ಲೈಮ್ ಇದೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. 2A ರೂರಲ್ ಕನ್ನಡ ಮೀಡಿಯಂ ಕ್ಲೈಮ್ ಇದೆ, ಹೈದರಾಬಾದ್ ಕರ್ನಾಟಕ ಕ್ಲೈಮ್ ಇದೆ. ಓಕೆ, 2ARHK ಈ ರೀತಿ ಕ್ಲೈಮ್ಸ್ ಇದೆ. ಓಕೆ, ಈಗ ಸಾಫ್ಟ್ವೇರ್ ಹೇಗೆ ಅಲಾಟ್ಮೆಂಟ್ ಮಾಡುತ್ತೆ ಅಂದರೆ, ನೀವೀಗ ಜನರಲ್ ಮೆರಿಟ್ಗೂ ಸಹ ಎಲಿಜಿಬಲ್ ಇರ್ತೀರಾ. ಓಕೆ, ಜನರಲ್ ಅಂದರೆ ಇಟ್ಸ್ ನಾಟ್ ಎ ಕ್ಯಾಟಗರಿ. ಫಸ್ಟ್ ನಿಮ್ಮ ತಲೆಯಲ್ಲಿ ಇರಲಿ, ಜನರಲ್ ಮೆರಿಟ್ ಅಂದರೆ ಯಾವುದೋ ಕ್ಯಾಟಗರಿ ಅಲ್ಲ. ಜನರಲ್ ಮೆರಿಟ್ ಅಂದರೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ ಅಂತ. OBC ಇಸ್ ಎ ಕ್ಯಾಟಗರಿ, SC ಇಸ್ ಎ ಕ್ಯಾಟಗರಿ, ST ಇಸ್ ಎ ಕ್ಯಾಟಗರಿ, ಬಟ್ ಜನರಲ್ ಮೆರಿಟ್ ಈಸ್ ನಾಟ್ ಅಟ್ ಆಲ್ ಎ ಕ್ಯಾಟಗರಿ. ಓಕೆ, ತಲೆಯಲ್ಲಿ ಅದಿರಲಿ. ಜನರಲ್ ಮೆರಿಟ್ ಈಸ್ ಎ ಕ್ಲೈಮ್, ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು. OBC ಆಗಿರ್ಬೋದು, ST ಆಗಿರ್ಬೋದು, SC ಆಗಿರ್ಬೋದು, ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ, ಈಗ ಏನಂದರೆ ಫಾರ್ ಎಕ್ಸಾಂಪಲ್ ನಿಮ್ಮದು 2ABHK ಇದೆಲ್ಲ ಹೇಳಿದ್ದೀನಲ್ವಾ, 2ARHK ಈ ರೀತಿ ಕ್ಲೈಮ್ಸ್ ಇದೆ. ಓಕೆ, ನಿಮಗೆ ರ್ಯಾಂಕ್ಗಳನ್ನ ಫಸ್ಟು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ರ್ಯಾಂಕ್ ಅಂದರೆ ತುಂಬ ಜನ ಯಾರ್ಯಾರು ಕರ್ನಾಟಕದಿಂದ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ ಅವ್ರಿಗೆಲ್ಲ ಈಗ ನಿಮ್ಮದು ಕ್ಲೈಮ್ಸ್ ಏನಿದೆ ಅದ್ರ ಮೇಲೆ ರ್ಯಾಂಕ್ ಪ್ರೊಡಕ್ಷನ್ ಆಗುತ್ತೆ. ಸಾಫ್ಟ್ವೇರು ರ್ಯಾಂಕ್ ಪ್ರೊಡ್ಯೂಸ್ ಮಾಡುತ್ತೆ. ರ್ಯಾಂಕ್ ಯಾವ ರೀತಿ ಪ್ರೊಡ್ಯೂಸ್ ಮಾಡುತ್ತೆ? ಈಗ ಎಲ್ಲರೂ ಜನರಲ್ ಮೆರಿಟ್ಗೆ ಎಲಿಜಿಬಲ್ ಇರೋದ್ರಿಂದ ಜನರಲ್ ಮೆರಿಟಲ್ಲಿ ಒಂದು ರ್ಯಾಂಕ್ ಅಲಾಟ್ ಆಗುತ್ತೆ. ಓಕೆ, ಆಪ್ಷನ್ ಎಂಟ್ರಿ ಮಾಡೋರಿಗೆಲ್ಲ ಈಗ ಫಾರ್ ಎಕ್ಸಾಂಪಲ್ ನಂದು ಒಂದು 40,000 ರ್ಯಾಂಕಿಂಗ್ ಇದೆ. ಓಕೆ, ಈ ಆಪ್ಷನ್ ಎಂಟ್ರಿ ಮಾಡಿರೋರಲ್ಲಿ ನನಗೆ ಒಂದು 1,000 ಜನ ರ್ಯಾಂಕಿಂಗಲ್ಲಿ ನಿಂತ್ಕೊಳ್ಳುತ್ತೆ. ಓಕೆ, ಇದು ಜನರಲ್ ಮೆರಿಟ್. ಓಕೆ, ಜನರಲ್ ಮೆರಿಟಿಂದ ರ್ಯಾಂಕಿಂಗ್ ನಿಲ್ಲುತ್ತೆ, ಎಲ್ಲರದು ಜನರಲ್ ಮೆರಿಟಲ್ಲಿ ಬರುತ್ತೆ. ನೀವು ಎಷ್ಟನೇ ಪರ್ಸನ್ ಅಂತ ಗೊತ್ತಾಗುತ್ತೆ. ಅದ್ರ ನೆಕ್ಸ್ಟ್ ಅಂದರೆ ನಮಗೆ ಗೊತ್ತಾಗಲ್ಲ, ಜಸ್ಟ್ ಸಾಫ್ಟ್ವೇರ್ ಮಾಡೋಂಥದ್ದು. ನೆಕ್ಸ್ಟು 2A ಕ್ಯಾಟಗರಿ ನೀವು ಕ್ಲೈಮ್ ಮಾಡಿರ್ತೀರ. ಈಗ 2Aದಲ್ಲಿ ಒಂದು ರ್ಯಾಂಕ್ ಮಾಡಬೇಕು. 2AG ಅಲ್ಲಿ ರ್ಯಾಂಕ್ ಮಾಡುತ್ತೊಂದು 2AG. ಓಕೆ, ನೆಕ್ಸ್ಟು ರೂರಲ್ ಕ್ಲೈಮ್ ಮಾಡಿರ್ತೀರ. 2AR ಅಲ್ಲಿ ಒಂದು ರ್ಯಾಂಕ್ ಬರುತ್ತೆ. ನೆಕ್ಸ್ಟು ಕನ್ನಡ ಮೀಡಿಯಂ ಬರುತ್ತೆ. 2AK ಅದರಲ್ಲಿ ಒಂದು ರ್ಯಾಂಕ್ ಪ್ರೊಡ್ಯೂಸ್ ಆಗುತ್ತೆ. 2AH ಅಲ್ಲಿ ಒಂದು ಪ್ರೊಡ್ಯೂಸ್ ಆಗುತ್ತೆ. 2AHK 2AAR ಇದೆಲ್ಲದರಲ್ಲೂ ಡಿಫ್ರೆಂಟ್ ಕೊಲಾಬ್ರೇಷನ್ಸ್ ಅಲ್ಲಿ ಒಂದೊಂದು ರ್ಯಾಂಕ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಇವಾಗ ನಿಮಗೆ ಫಸ್ಟ್ ಜನರಲ್ ಮೆರಿಟ್ ಇಂದ ಒಂದು ಸೀಟ್ ಅಲಾಟ್ ಆಗುತ್ತೆ. ಓಕೆ, ನೆಕ್ಸ್ಟು 2AR ಇಂದ ಅಲಾಟ್, 2AG ಇಂದ ಅಲಾಟ್ ಆಗುತ್ತೆ. 2AR ಇಂದ ಒಂದು ಅಲಾಟ್ ಆಗುತ್ತೆ. 2ARH ಇಂದ ಒಂದು ಅಲಾಟ್ ಆಗುತ್ತೆ. 2AHK ಇಂದ ಒಂದು ಅಲಾಟ್ ಆಗುತ್ತೆ. ಈ ರೀತಿ ಡಿಫ್ರೆಂಟ್ ಕ್ಯಾಟಗರೀಸ್ ಕ್ಲೈಮ್ ಇಂದ ಒಂದೊಂದು ಕಾಲೇಜ್ ಅಲಾಟ್ ಆಗುತ್ತೆ. ಅದರಲ್ಲಿ ನಿಮಗೆ ಯಾವುದು ಬೆಸ್ಟ್ ಸೀಟ್ ಇರುತ್ತೆ, ಯಾವುದು ನಿಮ್ಮ ಆಪ್ಷನ್ ಎಂಟ್ರಿಲಿ ನೀವು ಮೇಲೆ ಇಟ್ಕೊಂಡಿರ್ತೀರ, ಅದರಲ್ಲಿ ನಿಮಗೆ ಬೆಸ್ಟ್ ಯಾವುದಿದೆ ಆ ಕಾಲೇಜ್ನ ನಿಮಗೆ ಫೈನಲ್ ಆಗಿ ಅಲಾಟ್ಮೆಂಟ್ ಸಿಗುತ್ತೆ. ಓಕೆ, ಇದು ಆ್ಯಕ್ಚುಲಿ ಪ್ರೋಸೆಸ್ ನಡೆಯುವಂಥದ್ದು. ಆ್ಯಸ್ ಪರ್ ಮೈ ನಾಲೆಡ್ಜ್ ನಿಮಗೆ ಜನರಲ್ ಮೆರಿಟಲ್ಲಾದ್ರೂ ಸೀಟ್ ಸಿಗ್ಬೋದು. ನಿಮ್ಗೆ ಏನಾದರೂ ನೀವು ಪ್ರಿಯಾರಿಟಿ ಆರ್ಡರಲ್ಲಿ ನೀವು ಕೆಳಗಡೆ ಇರೋಂಥ ಕಾಲೇಜ್ ಜನರಲ್ ಮೆರಿಟ್ ಏನು ಅಲಾಟ್ ಆಗಿರುತ್ತೆ ಆ ಕಾಲೇಜ್ನ ನೀವು ಮೇಲ್ ಪ್ರಿಯಾರಿಟಿ ಆರ್ಡರ್ ಇಟ್ಕೊಂಡಿದ್ರೆ ಅಂದರೆ ನಿಮಗೆ ಜನರಲ್ ಮೆರಿಟಿಂದನೇ ಅಲಾಟ್ ಆಗಿಬಿಡುತ್ತೆ. ಓಕೆ, ಸೊ ನೀವು ಪ್ರಿಯಾರಿಟಿ ಆರ್ಡರ್ ಐಡಿಯಲ್ ಆಗಿ ಇಟ್ಕೋಬೇಕಂತ ಏನಕ್ಕೆ ಕೇಳೋದು ಅಂದರೆ ಇದಕ್ಕೋಸ್ಕರ. ನೀವು ತುಂಬ ರ್ಯಾಂಕ್ ಒಳ್ಳೆ ಕಾಲೇಜ್ ಅಂದರೆ 40,000 ರ್ಯಾಂಕ್ ತೆಗೆದ್ಬಿಟ್ಟು ಚಿತ್ರದುರ್ಗ ಕಾಲೇಜ್ನ ಕೆಳಗಡೆ ಇಟ್ಕೊಂಡ್ರೆ ನಿಮಗೆ ಪಕ್ಕ ಜನರಲ್ ಮೆರಿಟಿಂದ ಅಲಾಟ್ ಆಗೋದು 2A ಕ್ಯಾಟಗರಿಯಿಂದ ಅಲಾಟೇ ಆಗಲ್ಲ. ಓಕೆ, ಇದೇ ನಡೆಯುವಂಥದ್ದು. ಓಕೆ, ನೀವು ಏನು ಮಾಡ್ಬೇಕಂದ್ರೆ ಬೇರೆ ಕಾಲೇಜಸ್ನ ಮೇಲೆ ಇಟ್ಕೊಂಡಾಗ ಪ್ರಿಯಾರಿಟಿ ಆರ್ಡರಲ್ಲಿ ನಿಮಗೆ ಬೇರೆ ಕಾಲೇಜ್ ಈಗ ಜನರಲ್ ಮೆರಿಟಿಂದ ಚಿತ್ರದುರ್ಗ ಅಲಾಟ್ ಆಯಿತು, ಲೈಕ್ ಬೇರೆ 2A ಕ್ಯಾಟಗರಿಯಿಂದ ನಿಮಗೆ ಹಾಸನ ಅಲಾಟ್ ಆಯಿತು. ನೆಕ್ಸ್ಟ್ 2AHK ಇಂದ ಇನ್ನೊಂದು ಯಾವುದೋ ಟಾಪ್ ಕಾಲೇಜ್ ಮಂಡ್ಯ ಅಲಾಟ್ ಆಯಿತು. ಆಗ ನೀವು ಪ್ರಿಯಾರಿಟಿ ಆರ್ಡರ್ ಐಡಿಯಲ್ ಆಗಿ ಹೀಗೆ ಇಟ್ಕೊಂಡಾಗ ಮಂಡ್ಯ, BMC, ಶ್ರೀ ಅಟಲ್ ಬಿಹಾರಿ ಮಂಡ್ಯ ಆ ರೀತಿ ಇಟ್ಕೊಂಡಾಗ ನಿಮಗೆ ಮಂಡ್ಯ ಅಲಾಟ್ಮೆಂಟ್ ಆಗುತ್ತೆ. ಓಕೆ, ನಿಮ್ಮ ಪ್ರಿಯಾರಿಟಿ ಆರ್ಡರ್ ಐಡಿಯಲ್ ಆಗಿತ್ತು ಅಂದರೆ. ನೀವೇನಾದರೂ ಚಿತ್ರದುರ್ಗ ಮೇಲೆ ಇಟ್ಕೊಂಡಿದ್ರೆ ಆದರೆ ನಿಮಗೆ ಜನರಲ್ ಮೆರಿಟಿಂದ ಕಾಲೇಜ್ ಅಲಾಟ್ ಆಗೋಂಥದ್ದು. ಓಕೆ, ಇದು ತುಂಬ ಜನ ಗೊತ್ತಿಲ್ಲ ಈ ಇನ್ಫಾರ್ಮೇಷನ್. ಸೊ ಅದಕ್ಕೋಸ್ಕರ ಪ್ರಿಯಾರಿಟಿ ಆರ್ಡರ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ನೀವೇನಾದರೂ ಡೌನ್ಲೋಡ್ ಮಾಡ್ಕೋಬೇಕು, ಪ್ರಿಯಾರಿಟಿ ಆರ್ಡರ್ ಬೇಕು ನಿಮಗೆ ಅಂದರೆ ನೀವು ಜಸ್ಟ್ ಇದಕ್ಕೋಗಿ ಯಾವುದು ನಮ್ಮ ಸೀನಿಯರ್ ವೆಬ್ಸೈಟ್ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಇದೆ. ಓಕೆ, ಅಲ್ಲೋಗಿ ಕೌನ್ಸಿಲಿಂಗ್ ಅಂತ ಕ್ಲಿಕ್ ಮಾಡಿದ್ರೆ ಕೌನ್ಸಿಲಿಂಗಲ್ಲಿ ನಿಮಗೆ PDF ಗಳು ಇರುತ್ತೆ. ಲೈಕ್
ಪ್ರಿಯಾರಿಟಿ ಆರ್ಡರ್ ಇದೆ, ಕಟ್ ಆಫ್ ಇದೆ, 2024-2025 ಗೌರ್ಮೆಂಟ್ ಸಪ್ರೇಟ್, ಪ್ರೈವೇಟ್ ಸಪ್ರೇಟ್ ಇದೆ. ಯಾವ್ದು ಬೇಕು ಡೌನ್ಲೋಡ್ ಮಾಡ್ಕೊಂಡು ನೀವು ರೆಫರೆನ್ಸ್ ಆಗಿ ಯೂಸ್ ಮಾಡ್ಕೋಬೋದು. ಮತ್ತೆ ಸ್ಲಾಟ್ ಬುಕ್ ಮಾಡ್ಕೊಳಕ್ ಹೋಗ್ಬೇಡಿ, ಯಾಕೆಂದ್ರೆ ನಾನು ಅವೈಲೇಬಲ್ ಇಲ್ಲ ಸದ್ಯಕ್ಕೆ, ಅವೈಲೇಬಲ್ ಇಲ್ಲ. ನೀವೇನಾದ್ರೂ ಬುಕ್ ಮಾಡಿದೀರಾ ಅಂದ್ರೆ ಲೈಕ್ ನನ್ಗೆ ಎಕ್ಸಾಮ್ ಆದ್ಮೇಲೆ ನಿಮ್ ಜೊತೆ ನಾನು ಮಾತಾಡೋಕ್ ಸಾಧ್ಯ. ಸೊ ಅಪ್ ಟು ದಟ್ ಪ್ಲೀಸ್ ಯಾವುದೇ ರೀತಿ ಸ್ಲಾಟ್ ಬುಕ್ ಮಾಡಬೇಡಿ. ನಂದು ಬೇರೆ ಯಾರ್ದಾದ್ರೂ ಬುಕ್ ಮಾಡಿ, ಎಲ್ಲರೂ ಇದೆ, ತುಂಬಾ ಜನ ಇದ್ದಾರೆ ಕೌನ್ಸಿಲಿಂಗ್ ಮಾಡೋರು, ಬೇರೆಯವ್ರದ್ದು ಬುಕ್ ಮಾಡ್ಕೋಬಹುದು. ನಂದು ಏನಾದ್ರು ಬುಕ್ ಮಾಡಿದಿರಾ ಅಂದ್ರೆ ಹ್ಯಾವ್ ಟು ವೆಯ್ಟ್ ಆಗುತ್ತೆ. ಓಕೆ, ನಂದು ಎಕ್ಸಾಮ್ ಬರೆದ್ಮೇಲೆ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಇಮಿಡಿಯೇಟ್ ಆಗಿ ಏನಾದ್ರು ಇತ್ತು ಅಂದ್ರೆ. ಓಕೆ, ಸೊ ಅಲ್ಲಿವರೆಗೆ ಸ್ವಲ್ಪ ವೆಯ್ಟ್ ಮಾಡಿ. ನೀವು PDF ಗಳು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಪ್ರಿಯಾರಿಟಿ ಆರ್ಡರ್ನ ರೆಡಿ ಮಾಡ್ಕೋಬಹುದು. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.